ಒಂದು ಅವರ ವೈಯಕ್ತಿಕವಾದಂತಹ ಈಗೇನು ಆರೋಪ ಮಾಡ್ತಾ ಇದ್ದಾರೆ ಅವರ ವೈಯಕ್ತಿಕವಾದಂತಹ ತಪ್ಪು ಕಲ್ಪನೆಗಳು, ಜೊತೆಯಲ್ಲಿ ಅವರ ಅಕ್ಕ, ಭಾವ, ಅವರ ಅಮ್ಮ ಇವರು ಕೆಲವು ತಪ್ಪು ಮಾಹಿತಿಗಳನ್ನು ಕೂಡ ಅವರ ಮನಸ್ಸಿನೊಳಗೆ ಬಿತ್ತಿ ತಮ್ಮ ವೈಯಕ್ತಿಕ ಸ್ಕೋರ್ಸನ್ನು ಸೆಟಲ್ ಮಾಡ್ಕೊಳ್ಳೋದಕ್ಕೋಸ್ಕರ, ಐ ರಿಪೀಟ್, ತಮ್ಮ ವೈಯಕ್ತಿಕ ಸ್ಕೋರ್ಸ್ಗಳನ್ನು ಸೆಟಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ರೀತಿಯಾದಂಥ ಅಲಿಗೇಷನ್ಸ್ಗಳನ್ನು ಫ್ರಿವೋಲಸ್, ವಾಯ್ಡ್, ಮ್ಯಾಲಫೈಡ್ ಇಂಟೆನ್ಷನ್ಸ್ನ ಇಟ್ಕೊಂಡು ನಮ್ಮ ಮೇಲೆ ಮಾಡಿರ್ತಾರೆ ಸರ್. ಆ ಒಂದು ಘಟನೆ ಇಂದ ಶುರು ಆಯಿತು. ಅಲ್ಲ ಇಲ್ಲ ಇಲ್ಲ ಹೇಳಿ ಸರ್, ಒಬ್ಬೊಬ್ಬರೇ. ಸರ್ ಸರ್ ದಯವಿಟ್ಟು ಸರ್ ದಯವಿಟ್ಟು ಸರ್ ದಯವಿಟ್ಟು ಸರ್ ದಯವಿಟ್ಟು ಸರ್ ದಯವಿಟ್ಟು ಹಾಂ ಸರ್ ತಮ್ಗೆ ಉತ್ತರ ಕೊಡ್ತೇನೆ. ಅವರು ತಮ್ಮ ವಿಡಿಯೋಗಳಲ್ಲೂ ಅಥವಾ ಮಾಧ್ಯಮದಲ್ಲಿ ಬಿತ್ತರವಾಗಿರೋ ಇದರಲ್ಲೂ ಹೇಳ್ತಾರೆ, ರೂಮಿಗೆ ಹಾಕ್ಕೊಂಡು ಚೆನ್ನಾಗಿ ಹೊಡೆದಿದ್ದಾರೆ, ಹಲ್ಲೆನೂ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸರ್ ಆ ರೀತಿ ಏನಾದರೂ ಹಲ್ಲೆ ಮಾಡಿದರೆ ಸರ್ ಅದನ್ನೇ ಸರ್, ಆ ರೀತಿ ಏನಾದರೂ ನಾನು ಬಹಳ ಪ್ರಜ್ಞಾಪೂರ್ವಕವಾಗಿ ಮತ್ತೆ ಹೇಳ್ತಾ ಇದ್ದೇನೆ, ಆ ರೀತಿ ಏನಾದರೂ ಹಲ್ಲೆಗಳಾಗಿದ್ದಿದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಇರಬೇಕಾಗಿತ್ತು. ಅವರೊಂದು ಮೆಡಿಕಲ್ ಸರ್ಟಿಫಿಕೇಟನ್ನು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದಾರೆ. ಅದನ್ನು ತಾವು ಪೊಲೀಸ್ ಸ್ಟೇಷನಲ್ಲಿ ತೆಗೆಸಿ ನೋಡಿದ್ರೆ ಗೊತ್ತಾಗ್ತದೆ. ಅಟ್ಲೀಸ್ಟ್ ಅದರಲ್ಲಿ ಮೆಡಿಕಲ್ ಸರ್ಟಿಫಿಕೇಟಲ್ಲಿ ಒಂದೇ ಒಂದು ಲೈನು ಕ್ಲಿನಿಕಲ್ ಅಬ್ಸರ್ವೇಷನ್ಸ್ ಒಂದು ಲೈನು ಕೂಡ ಇಲ್ಲ. ಜಸ್ಟ್ ಈ ಒಂದು ಡೌರಿ ಪ್ರಕರಣದಲ್ಲಿ ನಮ್ಮನ್ನು ಮ್ಯಾಲಫೈಡ್ ಇಂಟೆನ್ಷನ್ ಇಟ್ಕೊಂಡು ಸೇರಿಸಬೇಕು. ಆ ಡೌರಿ ಪ್ರಕರಣಕ್ಕೆ ಏನೇನು ಬೇಕು ಪೂರಕವಾದಂಥ ದಾಖಲೆಗಳೇ, ಒಂದು ಮೆಡಿಕಲ್ ಇರಬೇಕು, ಅದಕ್ಕೊಂದು ಡೇಟ್ ಇರಬೇಕು, ಅದಕ್ಕೊಂದು ಟೈಮ್ ಇರಬೇಕು, ಅದಕ್ಕೊಂದು ಪ್ಲೇಸ್ ಇರಬೇಕು, ಅದಕ್ಕೆ ಒಂದು ಡಿಮ್ಯಾಂಡ್ ಇರಬೇಕು ಅನ್ನೋದನ್ನೆಲ್ಲ ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಅದಕ್ಕೆ ಫಾಲ್ಸ್ ಅಲಿಗೇಷನ್ಸ್ನ ಮಾಡಿ ಜೊತೆಯಲ್ಲಿ ಈ ರೀತಿಯಾದಂಥ ಸುಮ್ಮನೆ ನಾಮಕಾವಸ್ತಿಯಾದಂಥ ದಾಖಲೆಗಳನ್ನ ಸೃಷ್ಟಿಸಿ ಈ ಒಂದು ಪ್ರಕರಣವನ್ನು ಎಕ್ಸಾಜರೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಸರ್. ನನಗಿಲ್ಲ ಸರ್, ಅವರು ನನ್ನ ಜೊತೆಲಿ ಇದ್ದಾಗ ಅವ್ರಿಗೂ ಇಲ್ಲ ಅಂತ ನಾನು ಭಾವಿಸಿದ್ದೀನಿ ಸರ್. ಒಂದು ಪ್ರಶ್ನೆಗೆ ಕೇಳಿದ್ರೆ ನಾವು ಉತ್ತರ ಕೊಡ್ತೀವಿ ಸರ್. ತಾವು ಕೇಳಿದ್ರಿ ಸರ್ ಸರ್ ಓಕೆ 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 ಇದು ಬಹಳ ಸೂಕ್ತವಾದಂಥ ಪ್ರಶ್ನೆ ಸರ್. ದಿನಾಂಕ 4/4/2025 ಅವರು ನಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿ ನಮಗೆಲ್ಲ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರನ್ನು ಫೋರ್ಸ್ಫುಲಿ ಕರ್ಕೊಂಡೋಗಿರ್ತಾರೆ ಅಂತ ಹೇಳಿ ತುಮಕೂರು ನಗರದ ಜಯನಗರ ಸ್ಟೇಷನ್ನಲ್ಲಿ GSC 113/2025 ಈ ಒಂದು GSCಯನ್ನು ನಾನು ದಾಖಲಿಸಿರ್ತೇನೆ. ಅವರು ತಮ್ಮ ವಿಡಿಯೋಗಳಲ್ಲಿ ಹೇಳ್ತಾರೆ ಕಿಡ್ನ್ಯಾಪ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ತಾವು RTI ಮುಖಾಂತರ ಆ ಅರ್ಜಿಯನ್ನು ತರಿಸಿ ನೋಡ್ಬೋದು. ಕಿಡ್ನ್ಯಾಪ್ ಕಂಪ್ಲೇಂಟ್ ಏನಾದರೂ ನಾನು ಕೊಟ್ಟಿದ್ರೆ ಯಾವ ವ್ಯಕ್ತಿ ಕಿಡ್ನ್ಯಾಪ್ ಆಗಿರ್ತಾನೋ ಅವನದು ಒಂದು ಸ್ಟೇಟ್ಮೆಂಟ್ ತೊಗೊಂಡಿರ್ತಾರೆ. ನಾನು ಈ ರೀತಿ ಕಿಡ್ನ್ಯಾಪ್ ಆಗಿಲ್ಲ, ಬಲವಂತವಾಗಿ ಹೋಗಿಲ್ಲ, ನಾನು ಸ್ವಇಚ್ಛೆಯಿಂದ ಹೋಗಿರ್ತೇನೆ ಅಂತ. ಕಿಡ್ನ್ಯಾಪ್ ಕಂಪ್ಲೇಂಟೇ ನಾನು ಕೊಟ್ಟಿದ್ರೆ ಅವರ ಹೇಳಿಕೆಯನ್ನು ಯಾರು ಕಿಡ್ನ್ಯಾಪ್ ಆಗಿದ್ದಾರೆ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೋ ಅವರ ಹೇಳಿಕೆಯನ್ನು ಜಯನಗರ ಠಾಣೆಯಲ್ಲಿ ಯಾಕೆ ದಾಖಲು ಮಾಡಿಕೊಂಡಿರುವುದಿಲ್ಲ? ಜೊತೆಯಲ್ಲಿ ತಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಾದರೆ ಅವರೇ ಹೋದ್ರ ನೀವೇ ದೂಕುದ್ರಾ ಅಂತ ಮಹಿಳಾ ಠಾಣೆಗೆ ದೂರನ್ನು ನೀಡಿ ತದನಂತರ ಅದು ಸಾಂತ್ವನ ಕೇಂದ್ರಕ್ಕೆ ಫಾರ್ವರ್ಡ್ ಆದಾಗ ಅಲ್ಲಿ ತಮ್ಮ ಹಸ್ತಾಕ್ಷರದಲ್ಲೇ ಲಿಖಿತ ಹೇಳಿಕೆಯನ್ನು ನೀಡಿರ್ತಾರೆ. ಏನು ಅಂದರೆ ನಾನು ನನ್ನ ಸ್ವಇಚ್ಛೆಯಿಂದ ನನ್ನ ಮ್ಯಾಟ್ರಿಮೋನಿಯಲ್ ಹೋಮ್ ಅನ್ನು ತೊರೆದಿರುತ್ತೇನೆ ಅಂತ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಅವರು ತಮ್ಮ ಮಾಧ್ಯಮಗಳಲ್ಲೂ ಕೂಡ ಬಿತ್ತರ ಆಗಿರುವಂತೆ ನಾನೇ ಮನೆಯಿಂದ ಹೊರಗೆ ಹೋಗಿದ್ದೇನೆ ಅಂತಲೂ ಕೂಡ ಹೇಳ್ತಾರೆ. ಸರ್ ಹಾಂ ಸರ್ ಎರಡು ವಿಚಾರಗಳನ್ನು ಹೇಳಿ ಇದು ಮಾಡ್ತೀನಿ ಸರ್.